ಬಿಜೆಪಿ ಜೆಡಿಎಸ್ ಶಾಸಕರ ಸಭೆ ನಿನ್ನೆ ರಾತ್ರಿ ಬೆಂಗಳೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಮೀಟಿಂಗ್ ಆಗಿದೆ. ವಿಜಯೇಂದ್ರ, ಸಂತೋಷ್ ಲಾಡ್, ವಿನಯ್ ಕುಲಕರ್ಣಿ, ಬಸವರಾಜ್ ಶಿವಗಂಗಾ, ಗುರುಮಿಟ್ಕಲ್ನ ಶಾಸಕ ಶರಣ್ ಬಸವ ಕಂದಕೂರು ಹೀಗೆ ಹಲವರು ಭಾಗಿಯಾಗಿದ್ದರು. ಎಲ್ಲ ಪಕ್ಷದ ಶಾಸಕರು ಕೂಡ ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡಿದ್ದಾರೆ. ಆಲ್ ಪಾರ್ಟಿ ಮೀಟಿಂಗ್ ಥರ 3 ಪಕ್ಷಗಳ ಒಟ್ಟು 56 ಶಾಸಕರು ಭಾಗಿಯಾಗಿದ್ದರು. ನನ್ನ ರಾತ್ರಿಯ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಭಾರಿ ಕುತೂಹಲ ಮೂಡಿಸ್ತಾ ಇದೆ. ಆಲ್ ಪಾರ್ಟಿ ಮೀಟಿಂಗ್, ಎಲ್ಲ ಪಾರ್ಟಿಗಳ ಸಭೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಇದು ಹಳೆಯ ಫೈಲ್ ದೃಶ್ಯಾವಳಿಗಳು. ಆ್ಯಕ್ಚುಲಿ ಇದೇ ರೀತಿಯಲ್ಲೇ ಸಭೆ ನಡೆದಿದೆ ರಾಡಿಸನ್ ಬ್ಲೂನಲ್ಲಿ ಆಲ್ ಪಾರ್ಟಿ ಮೀಟಿಂಗ್ ಅಂತ ಹೇಳಿದ್ರೆ ಎಲ್ಲ ಶಾಸಕರು ಕೂಡ ಭಾಗವಹಿಸಿದ್ದಾರೆ. 56 ಎಲ್ಲ ಪಕ್ಷದ 56 ಶಾಸಕರು ಭಾಗವಹಿಸಿದ್ದಾರೆ, ಮಾತನಾಡಿದ್ದಾರೆ. ಮುಖಾಮುಖಿಯಾಗೋದು ಭಾಳ ಕಷ್ಟ, ಯಾಕಂತ ಹೇಳಿದ್ರೆ ಕೆಲವು ವಿಚಾರಗಳಲ್ಲಿ ಹೇಳಿಕೆಳಿ ಸದನ ನಡೀತಾ ಇದೆ. ಕಾಂಗ್ರೆಸ್ ಹಾಗೂ BJP ಹಾಗೂ JDSನ ಸದಸ್ಯರುಗಳು ಒಬ್ಬರಿಗಿಂತ ಒಬ್ಬರು ವೈರಿಗಳ ರೀತಿಯಲ್ಲಿ ಕಾದಾಡುವ ಸಂದರ್ಭದಲ್ಲಿಯೇ ಒಟ್ಟಿಗೆ ಕುಳಿತು ಊಟ ಮಾಡಿದ್ದಾರೆ ಅಂತ ಹೇಳಿದ್ರೆ ಗಮನ ಸೆಳೀತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಆಲ್ ಪಾರ್ಟಿ ಮೀಟಿಂಗ್ ಏನೆಲ್ಲ ಇಂಟರ್ನಲ್ ಮಾಹಿತಿ ಸಿಗ್ತಾ ಇದೆ? ದಶರಥ್, ನಿನ್ನೆ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ 3 ಪಕ್ಷಗಳ ಶಾಸಕರು ಡಿನ್ನರ್ ಪಾರ್ಟಿಯ ಹೆಸರಿನಲ್ಲಿ ಸಭೆಯನ್ನು ನಡೆಸಿದ್ದಾರೆ. ಯಾಕಂದ್ರೆ ಇಲ್ಲಿ ಯಾವುದೋ ಒಂದು ಪಾರ್ಟಿಯ ಶಾಸಕರು ಆ ಸಭೆಯಲ್ಲಿ ಭಾಗಿಯಾಗಿರಲಿಲ್ಲ. JDS, ಕಾಂಗ್ರೆಸ್ ಹಾಗೆ ಬಿಜೆಪಿಯ 3 ಪಕ್ಷಗಳ ಹೊಸದಾಗಿ ಆಯ್ಕೆಯಾಗಿರುವಂತಹ ಶಾಸಕರು ಆ ಸಭೆಯಲ್ಲಿ ಭಾಗವಹಿಸಿದ್ರು. ಅದರಲ್ಲಿ 4-5 ಜನ ಮಾತ್ರ ಹಿರಿಯ ಶಾಸಕರಿದ್ರು. ಆ ಊಟದ ಹೆಸರಿನಲ್ಲಿ ನಡೆದಿರುವಂತಹ ಸಭೆಯಲ್ಲಿ ಹಲವು ವಿಷಯಗಳ ಬಗ್ಗೆ ಚರ್ಚೆ ಆಗಿದೆ. ಆದ್ರೆ ಯಾವುದು ಕೂಡ ಅವರು ಬಹಿರಂಗ ಮಾಡ್ತಾ ಇಲ್ಲ. ಕಾರಣ, ಅನುದಾನದ ವಿಚಾರದಲ್ಲಿ ಅಲ್ಲಿ ಮಾತುಕತೆಗಳು ನಡೆದಿದೆ ಅನ್ನುವಂತ ಮಾಹಿತಿಗಳು ಕೂಡ ನಮ್ಗೆ ಇದೆ. ಅನುದಾನವನ್ನ ಸರಿಯಾಗಿ ಕೊಡ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ನಾವು ಪಕ್ಷಾತೀತವಾಗಿ ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಗಮನವನ್ನ ಸೆಳೀಬೇಕು. ಪ್ರಸಕ್ತ ಸದನದಲ್ಲೇ ಇದರ ಬಗ್ಗೆ ನಾವು ಚರ್ಚೆಯನ್ನ ಮಾಡಬೇಕು. ಅವರ ಮೇಲೆ ಒತ್ತಡವನ್ನ ತರಬೇಕು. ಕ್ಷೇತ್ರದ ಸಮಸ್ಯೆಗಳು ಪರಿಹಾರ ಆಗ್ತಾ ಇಲ್ಲ, ಸಚಿವರು ಸರಿಯಾಗಿ ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಆ ಕಾರಣಕ್ಕೆ ನಾವು ಒಟ್ಟಾಗಿ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಗಮನವನ್ನ ಸೆಳೆದಿದ್ದೇ ಆದ್ರೆ ನಮ್ಮ ಸಮಸ್ಯೆಗಳನ್ನ ಈಡೇರಿಸ್ಕೋಬಹುದು ಅನ್ನುವಂತ ನಿಟ್ಟಿನಲ್ಲಿ ಆ ಸಭೆಯಲ್ಲಿ ಚರ್ಚೆಗಳಾಗಿದೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಆದ್ರೆ ಅದರಲ್ಲಿ ಬೇರೆ ಬೇರೆ ಪಕ್ಷಗಳ ಶಾಸಕರು ಕೂಡ ಇರೋದ್ರಿಂದ ಸಹಜವಾಗಿ ಬೇರೆ ರಾಜಕೀಯ ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಆದ್ರೆ ಅನುದಾನ ಮತ್ತೆ ಸಮಸ್ಯೆಗಳ ಬಗ್ಗೆ ಅಷ್ಟೇ ಅಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದು ನಮಗೆ ಸಿಕ್ಕಿರುವಂತಹ ಮಾಹಿತಿ. ದರ್ಶನ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮನ್ನ ಮಾಹಿತಿಗೆ.